ಆರ್ಎಸ್ಎಸ್ ಅಂದ್ರೆ ಉರಿದು ಬೀಳೋ ಕಾಂಗ್ರೆಸ್ ಪಕ್ಷದ ಹಿಪಕ್ರಸಿ ಇನ್ನೊಂದ್ಸಲ ಬಯಲಾಗಿದೆ. ಇತಿಹಾಸದ ಪುಟದಲ್ಲಿ ಹುದುಗಿಟ್ಟಿದ್ದ ಸತ್ಯ ಥಟ್ಟನೆ ಹೊರಬಂದಿದೆ. ಸ್ವತಃ ನೆಹರು ಸರ್ಕಾರವೇ ಆರ್ಎಸ್ಎಸ್ ಸಹಾಯ ಯಾಚಿಸಿತ್ತು ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿತ್ತು ಹೇಳಿ? ಆದ್ರೆ ಸತ್ಯ ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕಲ್ವಾ? ಈಗ ಗೊತ್ತಾಗಿದೆ. ಆರ್ಎಸ್ಎಸ್ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತಾಡೋ ಕಾಂಗ್ರೆಸ್, ಆರ್ಎಸ್ಎಸ್ ಅಂದ್ರೆ ಸಾಕು ಸದಾ ದ್ವೇಷದ ಹೊಗೆ ಉಗುಳೋ ಕಾಂಗ್ರೆಸ್ ಅದೇ ಆರ್ಎಸ್ಎಸ್ ಅನ್ನೇ ಸಹಾಯಕ್ಕಾಗಿ ಅಂಗಲಾಚಿತ್ತು ಅನ್ನೋ ಇತಿಹಾಸದ ಸತ್ಯ ಈಗ ಅನಾವರಣವಾಗಿದೆ. ಇದು ನಡೆದಿತ್ತು ಭಾರತದ ಮೊಟ್ಟ ಮೊದಲ ಪ್ರಧಾನಿ ನೆಹರು ಅವರ ಕಾಲದಲ್ಲಿ. ಅದು 1947 ದೇಶ ವಿಭಜನೆಯ ಸಂಕಷ್ಟದ ಕಾಲ. ರಾತ್ರೋರಾತ್ರಿ ಪಾಕಿಸ್ತಾನಕ್ಕೆ ಸೇರ್ ಹೋಗಿದ್ದ ಲಾಹೋರ್ ನಗರದಲ್ಲಿ 20,000 ಮಹಿಳೆಯರು ಸಿಕ್ಕಾಕೊಂಡಿದ್ರು. ಅಲ್ಲಿದ್ದ ಮುಸ್ಲಿಂ ಮೂಲಭೂತವಾದಿಗಳು ಕಂಡ ಹಿಂದೂಗಳ ಮಾರಣ ಹೋಮ ಮಾಡ್ತಿದ್ದ ಟೈಮ್ ಅದು. ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರಗಳು ಅವ್ಯಾಹತವಾಗಿ ನಡೀತಾ ಇದ್ವು. ಸಾವಿರಾರು ಹಿಂದೂ ಮಹಿಳೆಯರ ಅಪಹರಣವಾಗಿತ್ತು. ನೆಹರು ಸರ್ಕಾರ ಆರ್ಎಸ್ಎಸ್ನ ಬಾಗಿಲು ಬಡಿದಿದ್ದು ಅಂತಹ ಸನ್ನಿವೇಶದಲ್ಲೇ. ಲಾಹೋರಿನಲ್ಲಿ ಸಿಕ್ಕಾಕೊಂಡಿರೋ ಆ 20,000 ಮಹಿಳೆಯರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಂತೆ ಆರ್ಎಸ್ಎಸ್ಗೆ ಮನವಿ ಮಾಡಿಕೊಂಡಿತ್ತು ನೆಹರು ಸರ್ಕಾರ. ಸೆಪ್ಟೆಂಬರ್ 1947ರಲ್ಲಿ ಅಂದಿನ ಕೇಂದ್ರ ರಕ್ಷಣಾ ಸಚಿವ ಸರ್ದಾರ್ ಬಲ್ದೇವ್ ಸಿಂಗ್ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಬರೆದಿದ್ದ ಪತ್ರದಿಂದ ಈಗ ಈ ಸತ್ಯ ಬಹಿರಂಗವಾಗಿದೆ. ಲಾಹೋರ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಹಿಂದೂ ಮಹಿಳೆಯರು. ಭಾರತ ಪಾಕಿಸ್ತಾನ ಎರಡು ಭಾಗವಾದ ಬಳಿಕ ಪಂಜಾಬ್ನಲ್ಲಿ ಪರಿಸ್ಥಿತಿ ತುಂಬ ಶೋಚನೀಯವಾಗಿದೆ. ಪಾಕಿಸ್ತಾನದ ಲಾಹೋರ್, ಸಿಯಾಲ್ಕೋಟ್, ಶಂಕರ್ಗರ್ ತಹಸೀಲ್ ಏರಿಯಾದಲ್ಲಿ ಮುಸ್ಲಿಮೇತರ ಹೆಣ್ಣು ಮಕ್ಕಳು ನರಕದ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಲಾಹೋರ್ನಲ್ಲಿ ಮತಾಂಧರು 1000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನು ಅಪಹರಿಸಿದ್ದಾರೆ. ಆದರೆ ಸರ್ಕಾರ ಅಲ್ಲಿಗೆ ನಮ್ಮ ಸೈನ್ಯವನ್ನು ಕಳಿಸೋದಕ್ಕೆ ಸಾಧ್ಯವಿಲ್ಲ. ಪಂಜಾಬ್ನಲ್ಲಿ ಪಾಕಿಸ್ತಾನದ ಜನ ಹಾಗೂ ಅಲ್ಲಿನ ಸರ್ಕಾರ ನಮ್ಮ ಜನರ ಮೇಲೆ ಮನಬಂದಂತೆ ಹಲ್ಲೆ ಮಾಡ್ತಿದ್ದಾರೆ. ಪಶ್ಚಿಮ ಪಂಜಾಬ್ನಲ್ಲಿ ಯಾವುದೇ ಒಂದು ಸಣ್ಣ ಹಳ್ಳಿಯನ್ನು ಕೂಡ ಮತಾಂಧರು ಬಿಟ್ಟಿಲ್ಲ. 20,000 ಮಹಿಳೆಯರನ್ನು ಅಪಹರಿಸಿಕೊಂಡು ಹೋಗಿದ್ದಾರೆ. ಪಂಜಾಬ್ನ ಶಂಕರ್ಘರ್ ತೆಹಸೀಲ್ ಒಂದರಲ್ಲಿ 500 ಹುಡುಗಿಯರನ್ನ ಅಪಹರಿಸಲಾಗಿತ್ತು. ಬಲದೇವ್ ಸಿಂಗ್ ಅಲ್ಲಿಂದ ಮಹಿಳೆಯರನ್ನ ಕರ್ಕೊಂಡು ಬರಲು ರಕ್ಷಣಾ ತಂಡವನ್ನ ನೇಮಿಸಿ ಅಂತ ಕೇಳ್ಕೊಂಡಾಗ ನೆಹರು ಸರ್ಕಾರ ಸಹಾಯಕ್ಕಾಗಿ ಆರ್ಎಸ್ಎಸ್ನ ಮೊರೆ ಹೋಗಿತ್ತು. ಆಗ ಆರ್ಎಸ್ಎಸ್ ಸ್ವಯಂ ಸೇವಕರು ಹಿಂದೆ ಮುಂದೆ ನೋಡದೆ ದೇಶಕ್ಕಾಗಿ ಪ್ರಾಣದ ಹಂಗು ತೊರೆದು ಪಾಕಿಸ್ತಾನಕ್ಕೆ ನುಗ್ಗಿದ್ರು. ತಮ್ಮದೇ ಆದ ವಾಹನ ವ್ಯವಸ್ಥೆಯನ್ನ ಮಾಡಿಕೊಂಡು ಲಾಹೋರ್ ಭಾಗದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಬರೋಬ್ಬರಿ 20,000 ಮಹಿಳೆಯರನ್ನ ಸುರಕ್ಷಿತವಾಗಿ ಅಲ್ಲಿಂದ ಕರ್ಕೊಂಡು ಬಂದ್ರು. ಈ ಪತ್ರ ಬರೆಯೋದಕ್ಕೂ ಮುಂಚೆಯೇ ಆರ್ಎಸ್ಎಸ್ ಸದಸ್ಯರು ಸ್ವಯಂ ಪ್ರೇರಿತರಾಗಿ ಹೋಗಿ ಸಂಕಷ್ಟದಲ್ಲಿ ಸಿಲುಕಿರುವವರಿಗೆ ಅದಾಗಲೇ ಸಹಾಯ ಮಾಡ್ತಾ ಇದ್ರು. 1949ರಲ್ಲಿ ಪಬ್ಲಿಷ್ ಆದಂತಹ ನೌ ಇಟ್ ಕ್ಯಾನ್ ಬಿ ಟೋಲ್ಡ್ ಅನ್ನೋ ಪುಸ್ತಕದಲ್ಲಿ ಇದರ ಬಗ್ಗೆ ಕೂಲಂಕುಷ ವರದಿ ಇದೆ. ಇಷ್ಟೇ ಅಲ್ಲ, ಸ್ವತಃ ಪಂಜಾಬ್ನ ಕಾಂಗ್ರೆಸ್ ನಾಯಕರು ಕೂಡ ತಮ್ಮ ಕುಟುಂಬದ ರಕ್ಷಣೆಗಾಗಿ ಆರ್ಎಸ್ಎಸ್ ನಾಯಕರ ಸಹಾಯ ಪಡ್ಕೊಂಡಿದ್ರಂತೆ. ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಯಲ್ಲಿ ಆರ್ಎಸ್ಎಸ್ ನಾಯಕರ ಕೊಡುಗೆ ಬಗ್ಗೆ ಅಂದಿನ ಕೇಂದ್ರ ಗೃಹ ಸಚಿವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪತ್ರದಲ್ಲೂ ಉಲ್ಲೇಖ ಇದೆ. ಸರ್ಕಾರ ಆರ್ಎಸ್ಎಸ್ಗೆ ಆಭಾರಿಯಾಗಿದೆ ಅಂತ ಅವರು ಆ ಪತ್ರದಲ್ಲಿ ಹೇಳಿದ್ದಾರೆ. ಹೀಗೆ ಕಾಂಗ್ರೆಸ್ನ ದಿ ಅನ್ಟೋಲ್ಡ್ ಸ್ಟೋರಿ ಇಷ್ಟು ವರ್ಷಗಳ ನಂತರ ಈಗ ಬಟಾಬಯಲಾಗಿದೆ. ಸತ್ಯ ಗೊತ್ತಾಯ್ತಲ್ಲ, ಕಾಂಗ್ರೆಸ್ ಪಕ್ಷದ ಆಷಾಢ ಭೂತಿತನ ಬಯಲಾಯ್ತಲ್ಲ. ಆದ್ರೆ ಇದೇ ಕೊನೆ ಖಂಡಿತ ಅಲ್ಲ. ಯಾಕಂದ್ರೆ ಇಂತಹ ಅದೆಷ್ಟೋ ಕೆಂಡ ಕಾಂಗ್ರೆಸ್ ಸೃಷ್ಟಿ ಮಾಡಿಟ್ಟ ಇತಿಹಾಸ ಪುಟದಲ್ಲಿ ಅಡಗಿ ಕೂತಿದ್ಯೋ ಯಾರಿಗೊತ್ತು? ಲೆಟ್ಸ್ ವೇಟ್. ನಮಸ್ಕಾರ.